ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೇನೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಇದು ಜೀರಿಗೆ ಇರುತ್ತಲ್ಲ, ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಸೋಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಬಂದರೆ ಸ್ವಲ್ಪ ಹೊಟ್ಟೆ ಎಲ್ಲ ಕಡಿಮೆ ಆಗುತ್ತೆ. ನಾನು ಅದಕ್ಕೆ ಸ್ಲಿಮ್ ಆಗೋಣ ಅಂತ ಹೇಳ್ಬಿಟ್ಟು ದಿನ ಡೈಲಿ ಮಾಡ್ತಾಯಿದ್ದೀವಿ. ನೀವು ಈ ಥರ ಮಾಡಿ ಒಂದು ತಿಂಗಳಿಗೆ ನೋಡಿರಿ ರಿಸಲ್ಟ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಡೈಲಿ ಜೀರಿಗೆ ನೀರು ಕುಡಿಯುತ್ತೆ. ಯಾಕೆ ಅಂದರೆ ಸ್ವಲ್ಪ ಸ್ಲಿಮ್ ಆಗಬೇಕು ಅಂತ ಹೇಳ್ಬಿಟ್ಟು. ಆದರೆ ಸ್ಲಿಮ್ ಆಗೋದು ಒಂದೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಏನಂದರೆ ಡೈಜೆಷನ್ ಎಲ್ಲ ನೀಟಾಗುತ್ತೆ. ಮತ್ತು ಯಾವುದು ಹೊಟ್ಟೆ ಸ್ಪೂನು ಇವಾಗ ಊಟ ತಿನ್ನಬೇಕು ಅಂದರೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಲೈಟಾಗಿ ತಿನ್ಬೋದು. ಅದಕ್ಕೇ ಈ ಥರ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ನೀವು ಈ ಥರ ಮಾಡಿ, ಇಷ್ಟ ಆದರೆ ಮಾಡಿ, ನಾವೇನು ಇದು ಮಾಡಲ್ಲ. ನೀವು ಇದನ್ನು ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್. ಅಂದರೆ ಇದೇನು ಕಹಿ ಇರಲ್ಲ. ಸ್ವಲ್ಪ ಜೇನುತುಪ್ಪ ಹಾಕೊಂಡ್ರೆ ಜೇನುತುಪ್ಪನೂ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡ್ಬಿಟ್ರೆ, ಒಂದು ಅರ್ಧ ಸ್ಪೂನ್ ನಿಂಬೆ ರಸ, ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಬಿಟ್ರೆ ಜೀರಿಗೆ ನೀರು ಅನ್ನೋ ಥರನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಡೈಲಿ ಮಾಡಿರಿ, ಮುಖ ಎಲ್ಲ ಗ್ಲೋ ಬರುತ್ತೆ ಅಷ್ಟೇ ಫ್ರೆಂಡ್ಸ್. ನಾವು ಮಾಡ್ತಾ ಇದ್ದೀವಿ ಈ ಥರ, ನೀವು ಮಾಡಿರಿ ಅಂತ ಹೇಳ್ತಿದ್ದೀವಿ ಅಷ್ಟೇ, ಏನು ಬಲವಂತ ಏನಿಲ್ಲ. ಹೋಗುತ್ತೆ ಸರಿ, ನಾನೆಲ್ಲ ಅಡುಗೆ ಎಲ್ಲ ಮಾಡ್ತೀನಿ. ಹೋಗು, ಬೆಂಡೆಕಾಯಿ ಸಾರು ಅನ್ನ ಮುದ್ದೆ ಮಾಡಲಾ? ಹ್ಞೂನಮ್ಮ, ಬೆಂಡೆಕಾಯಿ ಸಾರೇ ಮಾಡು, ಚೆನ್ನಾಗಿರುತ್ತೆ. ಮುದ್ದೆ ಮಾಡಿಬಿಟ್ರೆ ಬಿಸಿ ಬಿಸಿ ಮುದ್ದೆ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಾಡು, ಸುಮ್ಮನೆ ಈ ತಿಂಡಿ ಎಲ್ಲ ತಿನ್ನೋಕ್ಕಾಗಲ್ಲ. ಮಾಡು ಅದನ್ನೇ. ನಾನು ಬರ್ತೀನಿ. ಹುಡುಗರೆಲ್ಲ ಎತ್ತೋದ್ರು, ನಿಮ್ಮ ಮಾಮ ಬೇರೆ ಬರ್ತೈತೆ, ತೋಟದ ಹತ್ರ ಹೋಗೈತೆ, ಬರುತ್ತೆ ಬೇಗ ಮಾಡು. ಅಲ್ಲೇ 8 ಗಂಟೆ. ಸರಿನಾತೆ, ಮಾಡ್ತೀನಿ ಹೇಳು. ಸರಿ, ತಗೊಂಡೋಗು. ಯಾಕಮ್ಮ ಈರಮ್ಮ ಬಂದಿದ್ಯಾ? ಬಾ ಕುತ್ಕ. ಇಲ್ಲಿಗೆ ಏನಕ್ಕೂ ಇಲ್ಲ, ಸುಮ್ಮನೆ ಬಂದಾಕಯ್ಯ. ಹಂಗೆ ಸುಮ್ಮನೆ ಬಂದೆ, ಅಡುಗೆ ತಿಂಡಿ ಎಲ್ಲ ಮಾಡಿಕ್ಕಿ ಬಂದೆ. ನೀನೇನು ಮಾಡ್ತಾ ಇದೀಯಾ? ನಾನು ಬೆಂಡೆಕಾಯಿ ಸಾರು ಅನ್ನ ಮುದ್ದೆ ಮಾಡು ಅಂತ ಹೇಳೈತ ಮತ್ತೆ, ಅದಕ್ಕೆ ಅನ್ನ ಕೆಟ್ಟಿದ್ದೀನಿ. ಈ ಕಡೆ ಸಾರು ಮಾಡಬೇಕು, ಎಷ್ಟೊತ್ತು ಬೇಗ ಮಾಡಾಕ್ತೀನಿ ಅಂತ. ಯಾಕೆ ಲೇಟ್ ಆಗೈತೆ? ಇವಾಗ ಮಾಡ್ತಿದ್ಯಾ? ಸ್ವಲ್ಪ ಲೇಟಾಗೆ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನಮ್ಮ ಹುಡುಗರಿಗೆ ತಿಂಡಿ ಮಾಡಿ ಕಳಿಸಿದೆ. ಇವಾಗ ನಮಗೆ ಬೇಕಲ್ಲ, ಅದಕ್ಕೆ ಇವಾಗ ಅವರಿಗೆ ಉಪ್ಪಿಟ್ಟು ಮಾಡಿ ಕಳಿಸ್ತೆ. ಇವಾಗ ಅನ್ನ ಸಾರು ಮುದ್ದೆ, ನಮ್ಮ ಮಾಮ ಬೇರೆ ಬರ್ತೈತೆ, ಅದಕ್ಕೆ ನಮ್ಮ ಅಯ್ಯಪ್ಪ ಬೇರೆ ಬರ್ತೈತೆ, ಮಾಡಿಟ್ಬಿಡ್ತೀನಿ ಅತ್ತ. ಅಲ್ಲ, ಯಾರಿಗಾನ ಕೂಲಿಗೆ ಬರ್ತೀನ ಅಂತ ಕೇಳೋಣ ಅಂತ ಬಂದು. ಅಯ್ಯೋ ಇಲ್ಲಮ್ಮ, ಯಾರಿಗೂ ಬರೋಕ್ಕೆ ಹೋಗಲ್ಲ. ನಾನೇ ಏನಾನ ಮಾಡಬೇಕು, ಮನೆಗೆ ಏನಾನ ಕೆಲಸ ಮಾಡನಿ ಅಂತ ಇದ್ದೀನಿ. ನೋಡು, ನಾನೇ ಒಂದು ಏನಾದರೂ ಬಿಸ್ನೆಸ್ ಥರ ಮಾಡನಿ, ಚಿಕ್ಕದಾಗಿ ಗೃಹ ಉದ್ಯೋಗ ಅಂತ ಬರುತ್ತಲ್ಲ, ಈ ಚಿಕ್ಕ ಪುಟ್ಟವೆಲ್ಲ ಮನೆಗೆ ಮಾಡವು ಅಂತ ಮಾಡನಿ ಅಂತ. ನೀನು ಬಾ ಜೊತೆಗೆ, ಇಬ್ಬರು ಸೇರ್ಕೊಂಡು ಏನಾರ ಇವಾಗ ಚಕ್ಲಿ ನಿಪ್ಪಟ್ಟು ಅವನ್ನೆಲ್ಲ ಮನೆಗೆ ಮಾಡಿಬಿಟ್ಟು ಅಂಗಡಿಗಳಿಗೆಲ್ಲ ಕೊಟ್ಟರೆ, ಒಂದಿನ ಟೇಸ್ಟ್ ನೋಡೋಕ್ಕೆಲ್ಲ ಕೊಟ್ಬಿಟ್ರೆ ಎಲ್ಲ ಚೆನ್ನಾಗಿದ್ದರೆ ನಮಗೆಲ್ಲ ಆರ್ಡ್ರ್ ಕೊಡ್ತಾರೆ. ಸುಮ್ಮನೆ ಅಂತ ಮಾಡನಿ ಅಂತ. ಕೂಲಿಗೆ ಹೋಗೋಕ್ಕೆಲ್ಲ ಆಗಲ್ಲ, ಮಾಡಲ್ಲ. ಒಂದಿನ ಸಿಗ್ತೈತೆ, ಒಂದಿನ ಸಿಗಲ್ಲ. ನಮಗಂತೂ ತುಂಬ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಅದಕ್ಕೆ ಏನಾನ ಕೆಲಸ ಮಾಡನಿ ಮನೆಗೆ. ಹೆಂಗೋ ನಾನು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ. ಅದಕ್ಕೆ ಏನಾನ ಅದೇ ಮಾಡನಿ ಅಂತ ಹೇಳ್ಬಿಟ್ಟು, ಸುಮ್ಮನೆ ಎಲ್ಲ ಬೇರೆವೆಲ್ಲ ಸುಮ್ಮನೆ ಪ್ರಾಬ್ಲಮ್ಮು. ಇವೆಲ್ಲ ಹೋಗೋಕ್ಕಾಗಲ್ಲ ಬಿಸಿಲಾಗೆ ಒಂದೇ ಸಮ. ಮನೆಗೆ ಆದರೆ ನಮ್ಗೆ ಟೈಮಿಂಗ್ಸ್ ಇರಲ್ಲ, ಯಾವಾಗ ಬೇಕೋ ಅವಾಗ ಮಾಡ್ಬೋದು. ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಮಾಡ್ಬೋದು. ಹಪ್ಪಳ, ಸಂಡಿಗೆ, ಚಕ್ಲಿ ನಿಪ್ಪಟ್ಟು ಇಂಥವೆಲ್ಲ ಚೆನ್ನಾಗಿ ಸೇಲ್ ಆಗ್ತವೆ. ಸ್ವೀಟ್ಗಳು ಮಾಡ್ಬೋದು. ನಾನು ಹಂಗೆ ಅಂದ್ಕೊಂಡಿದ್ದೀನಮ್ಮ. ಅದಕ್ಕೆ ನಿನ್ನೂ ನಮ್ಮ ಅತ್ತೆನೂ ಕೇಳೋಣ ಅಂದ್ಕೊಂಡಿದ್ದೀನಿ. ನಮ್ಮ ಅತ್ತೆನೂ ಮಾಡು ಅಂದರೆ ನಮ್ಮ ಅತ್ತೆನೂ ಚೆನ್ನಾಗಿ ಮಾಡುತ್ತೆ, ಸ್ವಲ್ಪ ಹೆಲ್ಪ್ ಮಾಡ್ತೈತೆ ನಮ್ಮ ಅತ್ತೆ ಮಾಡಿದರೆ. ಅದಕ್ಕೆ ಇನ್ನೊಂದಿಬ್ಬರು ಯಾರನ್ನ ಕರ್ಕೊಂಬಿಟ್ಟು ಒಂದು ಸ್ವಲ್ಪ ಮಾಡಿಬಿಟ್ಟು ಮಾರ್ಕೊಬರೋಣ ಅಂತ. ಇನ್ನೇನು ಮಾಡೋದು? ಲಕ್ಷ್ಮಕ್ಕಯ್ಯ, ಚೆನ್ನಾಗಿರೋ ಐಡಿಯಾ ಉಪಯೋಗಿಸ್ತಿದ್ಯಾ. ಚೆನ್ನಾಗಿ ಮಾಡ್ಬೋದಪ್ಪ, ಅವೇನು ಆರಾಮು. ನಾನು ಪರವಾಗಿಲ್ಲ, ನಾನು ಮಾಡ್ತೀನಿ ಚಕ್ಲಿ ನಿಪ್ಪಟ್ಟು ಎಲ್ಲನ ಚೆನ್ನಾಗಿರ್ತೈತೆ. ಏನು ಅಳತೆ ನೋಡ್ಕೊಂಡು ಮಾಡ್ಬೋದತ್ತ. ನಿಮ್ಗೆ ಯಾರನ್ನ ಗೊತ್ತಿದ್ರೆ ಹೇಳು, ಚೆನ್ನಾಗಿ ನಾವು ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡೋಕ್ಕೆ. ನಮ್ಮ ಜೊತೆಗೆ ಅವರು ಇದ್ದರೆ ಚೆನ್ನಾಗಿ ದೊಡ್ಡದಾಗೆ ಮಾಡ್ಬೋದು ಅಂತ. ಬಂಡವಾಳ ಬೇಡವೇನಕ್ಕಯ್ಯ ದೊಡ್ಡದಾಗೆ ಅಂದರೆ? ಅದಕ್ಕೆ ಸುಮ್ಮನೆ ಬಂಡವಾಳ ಎಲ್ಲಿರ್ತೈತಕ್ಕ, ನಮ್ಮ ತಗೋ ದುಡ್ಡಿಲ್ಲ, ಏನಿಲ್ಲ, ಸುಮ್ಮನೆ ಸಾಲ ಮಾಡ್ಕೋಬೇಕು, ಯಾಕೆ ಅವೆಲ್ಲ ಅಂತ. ಅಯ್ಯೋ ಇವಾಗೇನು ಹಂಗೇನಿಲ್ಲಮ್ಮ, ಬ್ಯಾಂಕಾಗೆಲ್ಲ ಲೋನ್ ಕೊಡ್ತಾರೆ. ಇದ್ರ ಮೇಲೆ ಲೋನ್ ತಗೊಂಡು ಮಾಡ್ಬೋದು. ಇವಾಗೇನು ಎಂತೆಂಥ ಸ್ಕೀಮ್ಗಳು ಬಂದಾವೆ. ಗೃಹ ಉದ್ಯೋಗ ಅಂತ ಹೇಳ್ಬಿಟ್ಟು ಈ ಹೆಣ್ಮಕ್ಳಿಗೆಲ್ಲನ ಚೆನ್ನಾಗಿ ಇವಾಗ ಸರ್ಕಾರದಿಂದ ಹೊಸ ರೂಲ್ಸ್ ಎಲ್ಲ ಬಂದಾವೆ, ಆರಾಮಾಗಿ ಮಾಡ್ಬೋದು.
ಸುಮ್ಮನೆ ಇನ್ನೇನು ಮಾಡೋದು, ಮನೆಗೆಲ್ಲ ಕುತ್ಕೊಂಡು ಸುಮ್ಮನೆ ಅವರು ಇವ್ರ ಮನೆ ಹತ್ರ ಹೋದರೆ ಬೈಕಂತಾರೆ, ಅಲ್ಲಿ ಇಲ್ಲಿ ಹೋಗಿ ಮಾತಾಡ್ತಾರೆ, ನಾವೊಂದು ಅಂಬ್ತೀವಿ ಅವ್ರೊಂದು ಅಂಬ್ತಾರೆ. ಯಾಕೆ ಅವೆಲ್ಲ ಪಾಟು? ನಮ್ಮ ಮನೆಗೆ ಇದ್ದು ಏನಾನ ಇಂಥ ಚಿಕ್ಕ ಪುಟ್ಟವು ಮಾಡ್ಕೊಂಡಿದ್ರೆ ದುಡ್ಡಿಗೆ ದುಡ್ಡು ಆಗ್ತೈತೆ, ಯಾರು ತಗೋ ಮಾತು ಕೇಳೋದಿರಲ್ಲ. ನೀನು ಹೇಳೋದು ಸರಿನಕ್ಕಯ್ಯ, ಹಂಗೆ ಮಾಡ್ಬೋದು. ಮಾಡ್ಬೋದು. ನೀನೇನಪ್ಪ ಇನ್ನು ಅಡುಗೆ ಮಾಡ್ತಾ ಇದೆಯಾ? ಮಾಡು. ಸರಿನಕ್ಕ, ಬರಲೇ? ಇರು, ಊಟ ಮಾಡ್ಕೊಂಡು ಹೋಗಿಂತೆ ಏನು ಹೋಗ್ತೀಯ ಅತ್ತ. ಏನಮ್ಮ ಇರಮ್ಮ, ಎಲ್ಲ ಕೆಲಸ ಆತೇನೆ, ಬಂದುಬಿಟ್ಟೆ, ಬಂದು ಕೂಕೊಂಡಿದ್ಯಾ ನಮ್ಮ ಮನೆಗೆ? ಏನೆಲ್ಲ ಕೆಲಸ ಮುಗಿಸ್ತೇನು? ಹೂನಜ್ಜಿ ಕಾಂತಜ್ಜಿ ಆಯ್ತು, ಎಲ್ಲ ಕೆಲಸನೂ ಮುಗಿಸೇ ಬಂದೆ. ಸುಮ್ಮನೆ ಅತ್ತೆ ಮನೆ ಹತ್ರ ಬೇಜಾರಾಗೋದು, ಯಾರಿಗೆ ಕೂಲಿಗೆ ಹೋದ್ರು ಬೇಜಾರು. ಕೂಲಿಗೆ ಹೋದ್ರೆ ಸಾಕಾದಂಗಾಗುತ್ತೆ, ಬಂದು ಮನೆಗಳು ಕೆಲಸ ಮಾಡ್ಕೊಳಕ್ಕಾಗಲ್ಲ ಆ ಬಿಸಿಲಾಗೆ. ಯಪ್ಪ ಯಪ್ಪ ಬೇಡಪ್ಪ ಪಾಟು ಅನ್ನಿಸ್ಬಿಡುತ್ತೆ. ಅದಕ್ಕೆ ಬಂದೆ, ನೆನ್ನೆಲ್ಲ ಹೋಗಿದ್ದೆ, ಸಾಕಾದಂಗೆ ಆಗ್ಬಿಡ್ತು. ಅದಕ್ಕೆ ಇವತ್ತೇನು ಬೇಡ ಹೋಗೋದು ಅಂತೇಳಿ ಈ ಕಡೆಗೆ ಬಂದೆ. ನನಗೂ ಬೇಜಾರಾಗೋದು ಮನೆ ಹತ್ರ, ಅದಕ್ಕೆ ಲಕ್ಷ್ಮಣ ಕೈಯನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದೇ ನಾನು ಮನೆಗೆ ಗೃಹ ಉದ್ಯೋಗ ಮಾಡನಿ ಅಂತ ಇದ್ದೀನಿ. ಏನಂದರೆ ಚಿಕ್ಕ ಪುಟ್ಟವು ಕೈಗಾರಿಕೆಗಳು ಮಾಡ್ಕೋಬೋದು. ಏನೋ ಚಕ್ಲಿ ನಿಪ್ಪಟ್ಟು, ಹಪ್ಪಳ, ಸಂಡಿಗೆ ಇಂಥವೆಲ್ಲ ಮಾಡೋಣ, ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಹೊಂದ್ಕೊಂಡಿದ್ದೀನಿ. ಏನತ್ತೆ ಮಾಡೋಣೇನತ್ತೆ? ಮಾಡಮ್ಮ, ಇಂಥ ಮಾಡೋಕ್ಕಿನ್ನೇನು, ಚೆನ್ನಾಗಿ ಮಾಡ್ಬೋದು, ಚೆನ್ನಾಗಿ ಇದಾಗುತ್ತೆ. ಅದು ಡೈಲಿ ಬಳಸ್ತಾರೆ, ಉಪ್ಪಿನಕಾಯಿ, ಚಕ್ಲಿ, ನಿಪ್ಪಟ್ಟು, ಸಂಡಿಗೆ ಎಲ್ಲ ಬಳಸ್ತಿರ್ತಾರೆ. ಇಂಥ ಮಾಡ್ಬೋದು. ಒಟ್ಟು ಒಳ್ಳೆ ಕ್ವಾಲಿಟಿ ಇರಬೇಕು, ಟೇಸ್ಟಾಗಿ ಮಾಡಬೇಕು, ಹೈಜಿನಿಕ್ ಆಗಿರಬೇಕು, ಮಾಡ್ಬೋದು. ಮತ್ತು ನಾಳೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಬನೇನತ್ತೆ? ನಾಳೆಯಿಂದನೇ ಎಲ್ಲ ರೆಡಿ ಮಾಡ್ಕ, ನಾನು ಎಲ್ಲ ಸಹಾಯ ಮಾಡ್ತೀನಿ. ಸುಮ್ಮನೆ ಇನ್ಯಾಕೆ ದಿನ ಓದಂಗೆ ಏನೂ ಆಗಲ್ಲ. ಸುಮ್ಮನೆ ಕೂಲಿಗೆ ಹೋಗ್ಬೇಕು, ಈ ಹೊಲ್ದಾಗೂ ಬೆಳೆ ಏನು ಸಿಗಲ್ಲ. ಆರಾಮಾಗಿ ಕೂತ್ಕೊಂಡು ಮನೆಗೆ ಮಾಡ್ಬೋದು. ಒಂದಿಬ್ರು ಮೂವರನ್ನ ಹೆಂಗಸ್ರನ್ನ ಕರ್ಕೊಂಡು ಬರ್ರಮ್ಮ, ಹಿಂಗೆ ಕೂಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮನೆಗೆ ಇಂಥವೆಲ್ಲ ಮಾಡಿದರೆ ಒಳ್ಳೇದಾಗುತ್ತೆ. ಮಾಡು. ಲಕ್ಷ್ಮಕ್ಕಯ್ಯ, ನಿಮ್ಮ ಅತ್ತೆ ಎಷ್ಟು ಹೆಲ್ಪ್ ಮಾಡ್ತೈತೆ ಅಕ್ಕಯ್ಯ? ನಿಮ್ಮ ಅತ್ತೆ ಯಾವಾಗ ನೋಡಿದ್ರು ಎಷ್ಟು ಹೆಲ್ಪ್ ಮಾಡ್ತೈತೆ. ನೀನು ಏನಾನ ಅದು ಮಾಡ್ತೀನತ್ತೆ ಇದು ಮಾಡ್ತೀನತ್ತೆ ಅಂತ ಹೇಳಿದ್ರೆ ಸಾಕು, ಮಾಡಮ್ಮ ಅಂತೈತೆ. ಇಂಥ ಅತ್ತೆ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ಹೇಳಮ್ಮ ಲಕ್ಷ್ಮಕ್ಕ ನೀನು. ನಮ್ಮ ಅತ್ತೆ ಇದೆ ಅಂತ ಅಲ್ಲ, ಎಲ್ಲದ್ರಾಗೂ ಹಿಂಗೆ ಚೆನ್ನಾಗಿ ನೀನು ಏನಾನ ಮಾಡು, ಒಟ್ಟು ಚೆನ್ನಾಗೆ ಹೈಜಿನಿಕ್ಕಾಗಿ ಮತ್ತು ಏನು ಎಲ್ಲ ಟೇಸ್ಟಾಗಿರಬೇಕು, ನೀಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೇಳ್ತೈತಿ. ನಮ್ಮ ಅತ್ತೆ ಇಂಥದ್ದು ಮಾಡಬೇಡ ಅಂತ ಹೇಳಲ್ಲಮ್ಮ. ನಂಗೊಂಥರ ಅದೇ ಖುಷಿ ಅಂತ ಅತ್ತೆ ಸಿಕ್ಕಿರೋದು. ನಾನು ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ. ಬೇಕಾದ್ರೆ ಮನೆ ಕೆಲಸ ಎಲ್ಲ ಅತ್ತೆನೇ ಮಾಡುತ್ತೆ, ನೀನೇ ಮಾಡಮ್ಮ, ಏನಾನ ಮಾಡಮ್ಮ ಅಂತೈತಿ. ಗೊತ್ತೇ, ಕೂಲಿಗೆಲ್ಲ ಹೋಗ್ಬೇಡ, ಆಗಲ್ಲ, ಮಾಡಲ್ಲ. ಮನೆಗೆ ಏನಾದರೂ ಬಿಸ್ನೆಸ್ ಮಾಡು ಅಂಬೋದು ಇಷ್ಟು ದಿನ. ಅದಕ್ಕೆ ನಾನು ತಡಿ ಇನ್ನು ಏನಾದರೂ ಮನೆಗೆ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿದೆ ರಾತ್ರಿ ಎಲ್ಲ. ಅದಕ್ಕೆ ಅಂದ್ಕೊಂಡೆ, ಅಯ್ಯೋ ಈ ಕುಚ್ಚು ಫಾಲ್ಸು ಅವೆಲ್ಲ ಹಾಕನಿ ಅಂದ್ಕೊಂಡೆ. ಅಯ್ಯೋ ಅವೆಲ್ಲ ಪಾಟು, ಸುಮ್ಮನೆ ಅವೇನು ಯಾವಾಗೂ ಸಿಗ್ತವೆ, ಅವು ಯಾವಾಗೂ ಸಿಗಲ್ಲ. ಇಂಥದ್ದಾಗ್ಬಿಟ್ರೆ ಇವು ಡೈಲಿ ಮಾಡ್ಬೋದು, ಡೈಲಿ ಕೆಲಸ ಇದ್ದೇ ಇರ್ತೈತೆ. ಒಂದಲ್ಲ ಅಂದರೆ ಇನ್ನೊಂದು ಅಂಗಡಿಗೆ ತಗೊಂತಾರೆ. ಅದಕ್ಕೆ ಇದನ್ನು ಮಾಡೋ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಹಪ್ಪಳ ಇಂಥವೆಲ್ಲನ ಬೇಕಾದ್ರೆ ಮನೆಗಳಿಗೂ ಕೇಳಿ ಮಾರ್ಬೋದು. ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೀನಿ. ಮಾಡ್ಬೋದು ಹೇಳು. ಚೆನ್ನಾಗಿ ವರ್ಕೌಟ್ ಆಗ್ತೈತಿ ಇವೆಲ್ಲನ. ಒಂದು 5-6 ಜನ ಹೆಂಗಸ್ರು ಸೇರ್ಕೊಂಡ್ಬಿಟ್ಟು ಎಲ್ಲ ಇಷ್ಟಿಷ್ಟು ಹಾಕೊಂಡು ಮಾಡ್ಬೋದು. ಇಲ್ಲೂರೇ ನೀನು ಬಂಡವಾಳ ಹಾಕಿ ನೀನೇ ಏನೋ ಲಕ್ಷ್ಮಕ್ಕಯ್ಯ, ನೀನೇ ಇವಾಗ ಬ್ಯಾಂಕಾಗೆ ಏನಾನ ಬಂಡವಾಳ ತಗೊಂಡ್ಬಿಟ್ಟು ಹಾಕ್ಬಿಟ್ಟು ನಮಗೆ ಆ ಥರ ಕೂಲಿ ಥರನೂ ಕೊಡ್ಬೋದು. ಯಾವ ಥರ ಬೇಕಾದ್ರೂ ಮಾಡ್ಬೋದು. ಸುಮ್ಮನೆ ಎಲ್ಲರನ್ನೂ ಸೇರಿಸ್ಕೊಂಡು ಹಾಕೋಣದ್ಕಿಂತ ಒಬ್ರು ಹಾಕೊಂಡು ಎಲ್ಲರಿಗೂ ಕೆಲಸ ಕೊಡ್ಬೋದು. ನೋಡು, ಆರಾಮಾಗಿರುತ್ತೆ. ಅದೇ ಹಂಗೆ ಮಾಡನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವಾಗ ಇವ್ರನ್ನ ಸೇರಿಸ್ಕೊಂಡ್ರೆ ಸುಮ್ಮನೆ ಪಾಟು ಒಂದಲ್ಲ ಒಂದು ಸಮಸ್ಯೆ ಆಗ್ತಿರ್ತವೆ. ಅದ್ರ ಬದಲು ನಾನೇ ಎಲ್ಲ ಬಂಡವಾಳ ಹಾಕ್ಬಿಟ್ಟು ಮಾಡಿದರೆ ಅವರಿಗೆ ಬೇಕಿದ್ರೆ ಕರ್ಕೊಂಡೀಗ ಹಿಂಗೆ ಕೂಲಿ ಇಷ್ಟಿಷ್ಟು ಅಂತ ದಿನಕ್ಕಿಷ್ಟು ಅಂತೇಳಿ ಕೊಡ್ಬೋದು. ಅದು ಆರಾಮ್ ಕೆಲಸ. ಹಂಗೆ ಅಂದ್ಕೊಂಡಿದ್ದೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡನಿ ಅಂತ. ಸರಿನಕ್ಕಯ್ಯ, ಮತ್ತು ನಾನು ಹೋಗ್ತೀನಿ. ಸರಿ ಅತ್ತೆ ಬಾರತ್ತೆ, ಅಡುಗೆ ಎಲ್ಲ ಆಗತ್ತೆ. ಮಾಮ ಬಂತೇನು? ಇಕ್ಕ ಬರಮ್ಮ, ಬಂದೈತೆ ನಿಮ್ಮ ಮಾಮ. ತಗೊಳಮ್ಮ, ಊಟ ಮಾಡು. ಆಯ್ತೇನು ಕೆಲಸ ಎಲ್ಲ ಹೊರ್ತಾಗೆ? ಓ ನಮ್ಮಯ್ಯ ಆತು. ನೋಡ್ಮಮ್ಮ, ಊಟ ಮಾಡಿ ಚೆನ್ನಾಗೈತೆ ಹೆಂಗೆ ಸಾರು ನೋಡು. ಹೂನಮ್ಮ, ಚೆನ್ನಾಗೈತೆ ಹೇಳು. ನೀನು ಯಾವಾಗನ ಸಾರು ಕೆಡಿಸ್ತೀಯ, ಸೂಪರಾಗಿ ಮಾಡಿದ್ಯಾ, ಚೆನ್ನಾಗೈತಿ. ಇನ್ನೂ ಒಂದು ಮುದ್ದೆ ಬನಿ ಎಂಬಂಗೈತಿ, ಚೆನ್ನಾಗೈತಿ. ಹೋಗು, ನಿಂದು ಆಯ್ತೇನು ಊಟ? ಇಲ್ಲ ಮಮ್ಮ, ಈಗ ಅವ್ರು ಬರಲಿ ಅಂತ ಕಾಯ್ಕೊಂಡು ಕುತ್ಕೊಂಡೆ. ಅವ್ರು ಇದ್ರೇನಲ್ಲೇ ಹೊಲ್ತಾಗೆ? ಇದ್ದ ಅಲ್ಲೇ ನೀರು ಹಾಯಿಸ್ತಿದ್ದ ತೋಟಕ್ಕೆಲ್ಲನ, ಬತ್ತಾನೆ ಹೇಳು. ಬಂದು ಊಟ ಮಾಡ್ತಾನೆ. ಹೋಗು, ನೀನು ಊಟ ಮಾಡು. ನಿಮ್ಮ ಅತ್ತೆ ಎಲ್ಲೋದ್ಲು? ಇಲ್ಲೇ ಹೊರಗಡೆ ಹೋಗೈತೆ ಹೇಳು ಮಮ್ಮ.
ಇಷ್ಟೊತ್ತಕ ಇಲ್ಲೇ ಇತ್ತು. ನಿಮ್ಮ ಮಾಮ ಬಂದೈತೆ ಊಟಕ್ಕೆ ಇಕ್ಕು ಅಂತ ಹೇಳಿ ಗೊತ್ತೈತೆ, ಊಟಕ್ಕೆ ಇಕ್ಕು ಅಂತ ಹೇಳಿ ಹೋಗೈತೆ ಎಲ್ಲನ. ಅಯ್ಯೋ ಅವತ್ತಿಗೂ ಬೇಜಾರಾಗುತ್ತೆ. ತಿಂಡಿ ತಿಂಬಲ್ಲ ಮಮ್ಮ ಅವತ್ತೆ. ನೀವನ ಒಂದಿಷ್ಟು ತಿಂತೀರ, ಅವತ್ತೆ ತಿಂಬೋದೇ ಇಲ್ಲ. ಅದಕ್ಕೆ ನಾನು ಅನ್ನ ಮುದ್ದೆ ಸಾರು ಮಾಡಿದೆ, ಇನ್ನೇನು ಮಾಡೋದು. ಇವತ್ತೆ ತಿಂಬಂಗೇ ಇಲ್ಲ ಹೇಳತ್ತ. ಅವಳು ಫಸ್ಟ್ನಿಂದನೂ ಹಂಗೇನಮ್ಮ, ತಿಂಡಿ ಅಂದರೆ ಹೋಗಲ್ಲ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅಡುಗೆ ಬೇಕು, ಮುದ್ದೆ ಬೇಕು ಅವಳಿಗೆ, ಮುದ್ದೆ. ಬಿಡು ಮಾಮ, ಅತ್ತೆ ಯಾವಾಗನ ಬಂದು ಊಟ ಮಾಡಲಿ. ನಾನು ಅದಕ್ಕೆ ಮಾಡಿ ಸುಮ್ಮನಾಗ್ಬಿಟ್ಟೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾವು ವೆಯ್ಟ್ ಲಾಸ್ ರೆಸಿಪಿಗಳನ್ನ ಹೇಳ್ತೀವಿ, ನೀವು ಮಾಡ್ಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಸುಮ್ಮನೆ ಹಾಗೆ ಹೀಗೆ ಮಾತಾಡೋ ಬದಲು ಇಂಥವು ಯಾವಾದರೂ ಜನಕ್ಕೆ ಉಪಯೋಗ ಆಗೋ ವಿಷಯಗಳು ಹೇಳಿದರೆ ಸ್ವಲ್ಪ ನಮಗೂ ನೆಮ್ಮದಿ ಆಗುತ್ತೆ.